ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಉಂಟಾದ ಕಾಲ್ತುಳಿತದ ದುರಂತದಲ್ಲಿ ಸಿದ್ದಾಪುರದ ಅಕ್ಷತಾ ಪೈ ಮೃತಪಟ್ಟಿದ್ದಕ್ಕೆ ಕುಟುಂಬಸ್ಥರು ಕಣ್ಣೀರಲ್ಲೇ ಮುಳುಗಿದ್ದಾರೆ. ಸರ್ಕಾರ ಪರಿಹಾರ ಘೋಷಣೆ ಮಾಡಿದರೂ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಪರಿಹಾರ, ಸರ್ಕಾರದ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ನೆಗ್ಲಿಜೆನ್ಸ್ ಇನ್ನು ಮುಂದೆ ಆಗದೇ ಇರಲಿ, ಆದ್ಮೇಲೆ ಪರಿಹಾರ ಹುಡುಕೋದಕ್ಕಿಂತ ಆಗದೇ ಇರುವಂಗೆ ಪರಿಹಾರ ಹುಡುಕೋದು ಒಳ್ಳೆಯದು. ಇಲ್ಲಿ ನಮ್ಮ ಜನ್ಮದೊಳಗೂ ತಪ್ಪಿಗೆ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ದುರಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅಕ್ಷತಾ ಪೈ ಮೃತಪಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಹೀಗಾಗಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸಿದ್ದಾಪುರ ಶಿರ್ಸಿ ಕ್ಷೇತ್ರದ ಎಂಎಲ್ಎ ಭೀಮಣ್ಣ ನಾಯ್ಕ ಪರಿಹಾರದ ಚೆಕ್ ವಿತರಿಸಿದರು. ಈ ವೇಳೆ ನೋವಿನಲ್ಲಿದ್ದ ಕುಟುಂಬ ಅಧಿಕಾರಿಗಳು ಹಾಗೂ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡು ಅಸಮಾಧಾನ ಹೊರಹಾಕಿದ್ರು. ಸರ್ಕಾರದ ನಿರ್ಲಕ್ಷ್ಯದಿಂದ ನಮ್ಮ ಮನೆ ಮಗಳು ಪ್ರಾಣ ಕಳೆದುಕೊಳ್ಳುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕುಟುಂಬದವರು ಆಗ್ರಹಿಸಿದ್ರು. ಸರ್ಕಾರಕ್ಕೆ ನಾವು ಏನು ಹೇಳೋಣ? ನಾವು ಹೇಳಿದ್ರೆ ಏನು ಪ್ರಯೋಜನ ಇದೆ? ಹೋದ ಜೀವ ಬರುತ್ತಾ? ಈಗ ಯಾಕೆ ಬೇಜವಾಬ್ದಾರಿಯಿಂದಾನೇ ಆಗಿರೋದು. ಯಾಕೆ ಮಾಡಬೇಕು? ಯಾವ ತರದ ಬೇಜವಾಬ್ದಾರಿ ಅನ್ಬಿಟ್ರೆ, ಈಗ ಒಂದು ಕ್ರೀಡಾಂಗಣ ಇದೆ, ಅದಕ್ಕೆ ಯಾವಾಗ ಫ್ರೀ ಪಾಸ್ ಅಂತ ಏನ್ ನೀವು ಕೊಟ್ಟಿದ್ದೀರಾ, ಗೇಟ್ ಅಷ್ಟು ಓಪನ್ ಮಾಡಿಟ್ಟಿದ್ರೆ ಏನಾಗ್ತಿತ್ತು? ಯಾಕೆ ಬಂದ್ ಮಾಡಿಟ್ರಿ? ಜನರನ್ನ ಸಾಯಿಸ್ಲಿಕ್ಕೆ ಬಂದ್ ಮಾಡಿಟ್ರ? ಓಪನ್ ಇಟ್ಬಿಡ್ಬೇಕಾಗಿತ್ತು. ಏನ್ ಟಿಕೆಟ್ ಇದ್ರೆ ಅಷ್ಟೇ ಅಲ್ವಾ ಗೇಟ್ ನೀವು ಬಂದ್ ಮಾಡೋದು? ಯಾಕೆ ಬಂದ್ ಮಾಡಿದ್ರಿ? ಬಂದ್ ಮಾಡದೆ ಓಪನ್ ಇಟ್ಟಿದ್ರೆ ಬಿಟ್ರೆ ಬೇಕಾದಷ್ಟು ಜನ ಒಳಗೆ ಹೋಗ್ತಿದ್ರು. ಇಲ್ಲ ಅಂದವರು ನಿಧಾನವಾಗಿ ಹೆಂಗಾದ್ರೂ ಹೋಗ್ತಿದ್ರಿ ಎಲ್ಲಿಗೆ ನೋಡಿ. ಕಾಲ್ತುಳಿತದ ದುರಂತದಲ್ಲಿ ಅಕ್ಷತಾ ಭಾರತ ಲೋಕಕ್ಕೆ ಹೋಗಿದ್ದು ಆಶ್ರಯ್ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಈ ಘಟನೆಗೆ ಕ್ರಿಕೆಟ್ ಅಸೋಸಿಯೇಷನ್ ನೇರ ಹೊಣೆಯಾಗಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ. ಆದರೆ ವಿಧಾನಸಭೆದ ಮುಂದೆ ಅವರಿಗೇನು ಗೌರವವನ್ನು ಸಲ್ಲಿಸಿದ್ರು, ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಘಟನೆ ಆಗಿಲ್ಲ. ಎಲ್ಲರೂ ಕೂಡ ಬಹಳ ಚೆನ್ನಾಗಿರುವಂತದ್ದು ಕಾರ್ಯಕ್ರಮ. ನಂತರದಲ್ಲಿ ಅಲ್ಲೇನು ಸ್ಟೇಡಿಯಂ ನಡೆದಿರತಕ್ಕಂಥ ಕಾರ್ಯಕ್ರಮ ಏನಿದೆಯೋ, ಅಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಹೊಣೆ ಆ ಕ್ಲಬ್ನವರ ಜವಾಬ್ದಾರು, ಅವರೇ ಆ ಹೊಣೆಯನ್ನು ಹೊರಬೇಕಾಗುತ್ತೆ. ಪ್ರತಿ ಸಲ ಈ ಇನ್ಸಿಡೆಂಟ್ಗಳಾದಾಗ ದುಡ್ಡಿನಲ್ಲಿ ಆ ಬೆಲೆ ಆ ಜೀವಕ್ಕೆ ದುಡ್ಡಿನ ಬೆಲೆ ಕಟ್ಟೋದಕ್ಕಿಂತ ಆ ದುಡ್ಡನ್ನ ಸರ್ಕಾರದಲ್ಲೇ ಉಳಿಸ್ಕೊಂಡು ಭದ್ರತಾ ವ್ಯವಸ್ಥೆಗೆ ಸರಿಯಾಗಿ ವಿನಿಯೋಗಿಸಿದಲ್ಲಿ ಇಂಥ ದುರ್ಘಟನೆ ಮತ್ತೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆಗ್ಲಿಕ್ಕಿಲ್ಲ. ಸರ್ಕಾರ ಪರಿಹಾರ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳ್ತಾ ಇದೆ. ಆದರೆ ಸರ್ಕಾರ ಇಷ್ಟಕ್ಕೆ ಸುಮ್ಮನಾಗದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ಕೊಡಿಸಬೇಕು ಅಂತ ನೊಂದ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಉಂಟಾದ ಕಾಲ್ತುಳಿತದ ದುರಂತದಲ್ಲಿ ಸಿದ್ದಾಪುರದ ಅಕ್ಷತಾ ಪೈ ಮೃತಪಟ್ಟಿದ್ದಕ್ಕೆ ಕುಟುಂಬಸ್ಥರು ಕಣ್ಣೀರಲ್ಲೇ ಮುಳುಗಿದ್ದಾರೆ. ಸರ್ಕಾರ ಪರಿಹಾರ ಘೋಷಣೆ ಮಾಡಿದರೂ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ.